ನಮಸ್ಕಾರ ಕರ್ನಾಟಕ ಒಗ್ಗವನು ಏನು ಟ್ರೈಲರ್ ಆಯ್ತು ಮಾರ ಅಬಾ ದೊಡ್ಡ ಲೆಕ್ಕದ ಟ್ರೈಲರ್ ಅಪ್ಪ ಇದು. ಒಗ್ಗವನೇನೋ ಕೂಡ ಮತ್ತೊಮ್ಮೆ ಇತಿಹಾಸವನ್ನು ಬರಿಬಹುದಂತೀರಾ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಬಡ ಬರ್ರಿ ಪಟ್ ತಗೋರಿ, ಹೊಸ ವಿಷಯಗಳನ್ನ ತರ್ತಾನೆ ಇರ್ತೀವಿ, ಹೊಸ ವಿಷಯಗಳನ್ನ ತಿಳ್ಕೊತಾನೆ ಇರ್ರಿ. ಸಮಾಜದೊಳಗೆ ನಮಗೂ ಸಮಾಜದಾಗ ನಡೀತಕ್ಕಂಥ ವಿಚಾರಗಳು ಗೊತ್ತವಲ್ಲೇ ನಿಮ್ಮವನು ಅನ್ನಂಗೆ ಇರ್ಬೇಕು. ಯಾರ ಪ್ರಶ್ನೆ ಮಾಡಿದೆ ನಿನಗೇನು ಗೊತ್ತೈತೆ ಸಮಾಜದ ಬಗ್ಗೆ ಅನ್ನಂಗಿತ್ತಂದ್ರೆ ಎಲ್ಲ ಗೊತ್ತವ, ನಾನು ಎಲ್ಲ ಅಪ್ಡೇಟ್ ತಿಳ್ಕೊಳಕತ್ತೀನಿ ಅಂತೇಳಿ ಗೊತ್ತಿರ್ಬೇಕು ನಿಮಗೆ, ಅವ್ರಿಗೆ ಹೇಳಂಗಿರ್ಬೇಕು ನೀವು. ಸೊ ಹಂಗಾಗಿ ಬಡ ಬರ್ರಿ ಪಟ್ ತಗೋರಿ ಅನ್ನುವಂಥ ವಿಚಾರದ ಮುಖಾಂತರ ನಾವು ಬಡ ತರ್ತಿರ್ತೀವಿ ವಿಷಯ ಪಟ ಅಂತ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ ನಂದು ಇದು ಹೊಸ ಚಾನಲ್ ಅದ. ಸೊ ಹಂಗಾಗಿ ಈಗ ಹೊಸದಾಗಿ ಮಾಡಾಕತ್ತೀನಿ. ನಿಮಗೆ ನಾನು ಭಾಷೆನ ಹೇಳುವಂಥ ಶೈಲಿ ಮತ್ತು ಬಡ ನ್ಯೂಸ್ ಹೇಳ್ತೀನಿ, ಭಾಳ ಸಮಯ ತೊಗೊಳೋದಿಲ್ಲ. ಪಟ್ ಅಂತ ಕೆಲವು ನಿಮಿಷದೊಳಗೆ ವಿಷಯ ಹೇಳ್ಬಿಡ್ತೀನಿ. ಸೊ ಹಂಗಾಗಿ ನನ್ನ ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದ್ರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಾಕತ್ತೀನಿ. ಹಂಗೆ ಅದ್ರ ಜೊತೆಗೆ ಒಂದು ಲೈಕ್ ಒತ್ತರಿ. ಬರ್ರಿ ಇವತ್ತಿನ ವಿಷಯ ಮಾತಾಡ್ಕೊಂತ ಕೂತು ಬಿಡಮ್ಮ. ಏನಪ್ಪ ಅಂದ್ರೆ ಬಡ ಮುಗಿಸ್ಬಿಡಮ್ಮ. ಈ ಟಿವಿನೇನು ಈ ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ್ ಹೇಳ್ದಂಗೆ ಜಾಗ್ ಗೆಳೆಯೋದು ಬೇಡ. ಏನಪ್ಪ ಅಂದ್ರೆ ರಾಮಾಯಣ ಎನ್ನುವಂತಹ ಒಂದು ಚಿತ್ರ ಬಹು ದೊಡ್ಡದಾಗಿರ್ತಕ್ಕಂಥ ಚಿತ್ರ. ಇಡೀ ಭಾರತ ದೇಶದೊಳಗೆ ಮೊಟ್ಟ ಮೊದಲ ಬಾರಿಗೆ 4,000 ಕೋಟಿ ವೆಚ್ಚಕ್ಕಿಂತಲೂ ಎಷ್ಟು ಒಂದು ಖರ್ಚು ಮಾಡಿ ಸಿನಿಮಾ ತೆಗೆದಾರಂತ. ಅದು ರಾಮಾಯಣ ಎನ್ನುವಂಥ ಸಿನಿಮಾ. ರಣಬೀರ್ ಕಪೂರ್ ಅವರು ಹೀರೋ ಅದಾರ, ಅಲ್ಲಿ ರಾಮನ ಪಾತ್ರವನ್ನು ಮಾಡ್ಯಾರ, ಸೀತೆ ಪಾತ್ರವನ್ನು ಸಾಯಿ ಪಲ್ಲವಿ ಅವರು ಮಾಡ್ಯಾರ. ಸೊ ಇವರಿಬ್ರು ಹೀರೋ ಹೀರೋಯಿನ್ ಆಯ್ತಪ್ಪನ. ವಿಲನ್ ಎಲ್ಲ ಸಿನಿಮಾದಾಗೂ ವಿಲನ್ ಇದ್ದಂಗೆ ಇರ್ತಾನ. ಆ ವಿಲನ್ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ರಾಮಾಯಣ ಅಂದ ತಕ್ಷಣ ರಾಮ ಸೀತೆ ಲಕ್ಷ್ಮಣ ಇವರಿಬ್ಬರು ಬೋದ್ರ ಜೊತೆಗೇನೋ ಅಲ್ಲಿರ್ತಕ್ಕಂಥ ವಿಲನ್ ಯಾರಪ್ಪ ಅಂದ್ರೆ ರಾವಣ ಕೂಡ ನಮಗೆ ನೆನಪಿಗೆ ಬರ್ತಾನೆ. ಸೊ ಆ ನೆನಪಿಗೆ ಬರುವಂಥ ರಾವಣ ಪಾತ್ರವನ್ನ ಇವತ್ತು ನಮ್ಮ ಕನ್ನಡದ ಪ್ರತಿಭೆ, ಅದ್ಭುತ ಪ್ರತಿಭೆ ರಾಕಿಂಗ್ ಸ್ಟಾರ್ ಯಶ್, ಕಿರಾತಕ ರಾಜ ಹುಲಿ, ಗಜ ಕೇಸರಿ ಮತ್ತು ರಾಜ ಹುಲಿ ಅನ್ನುವಂತಹ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಪ್ರತಿಭೆ ಮೈಸೂರಿನ ಹುಡುಗ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯ ಮಾಡಿಬಿಟ್ಟಾರೆ. ಏನು ಭರ್ಜರಿ ಅಭಿನಯ. ಬಾ ಆ ಕಾಸ್ಟ್ಯೂಮ್ ನೋಡ್ಬೇಕು, ಆ ಸ್ಟೈಲ್ ನೋಡ್ಬೇಕು, ಆ ಗಡ್ಡ ನೋಡ್ಬೇಕು, ಆ ಒಂದು ಏನಂತಾರಲ್ಲ ಪ್ರಪಂಚನೇ ಒಂದು ಲೆಕ್ಕ ಭಾರಿ ದೊಡ್ಡ ಲೆಕ್ಕ ಇರ್ತದಪ್ಪ. ಸೊ ಸುಮ್ಮನೆ 4,000 ಕೋಟಿ ಖರ್ಚಾಗಿಲ್ಲ, ಆ ರೇಂಜಿಗೆ ಖರ್ಚಾಗ್ಯದ. ಮ್ಯೂಸಿಕ್ ಆಗಿರ್ಬೋದು, ಆ ಒಂದು ಕಾಂಬಿನೇಷನ್ ಆಗಿರ್ಬೋದು, ಆ ಒಂದು ವಿಜುವಲ್ಸ್ ಆಗಿರ್ಬೋದು, ಏನು ಅದ್ಭುತ ಅಂದ್ರೆ ಅದ್ಭುತ. ಅವನು ಬೆಂಕಿ ಅಂದ್ರೆ ಬೆಂಕಿ ಸಿನಿಮಾ. ಈ ರೇಂಜಿಗೆ ಸಿನಿಮಾ ಮಾಡಿಲ್ಲ ಕರ್ನಾಟಕದೊಳಗೆ ಯಾರು ಕೂಡ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದೇನಿದ್ರೆ ರಾಜಮೌಳಿ ಹಿಂದಿ ಅವರ ಮಾಡಬೇಕು. ಸೊ ಅವ್ರು ಮಾಡ್ಯಾರ. ಅದು ಕೂಡ ಟ್ರೈಲರ್ ಕನ್ನಡದೊಳಗೂ ರಿಲೀಸ್ ಮಾಡ್ಯಾರ. ನಮಗೆ ಅದು ಭಾಳ ಖುಷಿ ತಂದೈತಿ. ರಾಜ ಅಂತನ ರಾಕಿಂಗ್ ಸ್ಟಾರ್ ಯಶ್. ಅದ್ಭುತವಾಗಿರುವಂಥ ಡೈಲಾಗು. ಮತ್ತೊಮ್ಮೆ ರಾವಣನಾಗಿ ಗರ್ಜಿಸಿದಂತಹ ಸಿನಿಮಾ ಯಾವುದಪ್ಪ ಅಂತಂದ್ರೆ ಅದು ರಾಮಾಯಣ. ಟ್ರೈಲರ್ ಇವತ್ತು ರಿಲೀಸ್ ಆಗೈತೆ. ಅದು ಈಗಾಗಲೇ ಎಲ್ಲ ಕಡೆ ಫುಲ್ ಜಗ್ ಅಂದ್ರೆ ಜಗ್ ನ್ಯೂಸ್ ಹಾಕತ್ಬಿಟ್ಟೈತೆ ಮತ್ತು ಭಾಳ ವ್ಯೂಸ್ ತೊಗೊಳಕತ್ಬಿಡುತ್ತೆ. ಅಂದರೆ ಇಡೀ ಕರ್ನಾಟಕದಲ್ಲ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಅಥವಾ ಪ್ರಪಂಚದಲ್ಲೂ ಕೂಡ ಈ ಒಂದು ಸಿನಿಮಾ ಅದ್ಭುತವಾಗಿರುವಂಥ ಪ್ರದರ್ಶನ ಕಾಣಬಹುದು ಅಥವಾ ಅದ್ಭುತವಾಗಿರುವಂಥ ಒಂದು ಸಾಧನೆಯನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಚರ್ಚೆ ಮಾಡುವಂಥದ್ದೇ. ಸೊ ಚರ್ಚೆ ಆಗ್ತದೆ, ಕಂಪಲ್ಸರಿ ತಲೆ ಕೆಡಿಸ್ಕೊಳ್ಳಬೇಡ. ಬಟ್ ಇಲ್ಲಿ ಕನ್ನಡ ಏನಪ್ಪ ಅಂದ್ರೆ ಕನ್ನಡದೊಳಗೆ ಅದು ನಮ್ಮ ಪ್ರತಿಭೆ. ಸೊ ಹಂಗಾಗಿ ಆ ನಮ್ಮ ಪ್ರತಿಭೆ ಆಗಿರುವಂಥ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗಾಗಲೇ ಟಾಕ್ಸಿಕ್ ಎನ್ನುವಂಥ ಸಿನಿಮಾದ ಮುಖಾಂತರ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡ್ಯಾರ. ಆ KGF 1, 2 ಪಾರ್ಟ್ 1 ಪಾರ್ಟ್ 2 ಎರಡರಲ್ಲೂ ಕೂಡ ಇಡೀ ಭಾರತ ದೇಶವನ್ನು ಕನ್ನಡ ಚಿತ್ರರಂಗದ ಕಡೆಗೆ ತಿರುಗಿ ನೋಡುವಂಗೆ ಮಾಡಿಬಿಟ್ಟಿದ್ರು. ಅದೆಲ್ಲರಿಗೂ ನಿಮಗೂ ಗೊತ್ತದ ಆ ಸಿನಿಮಾ ಯಾವ ರೇಂಜಿಗೆ ಅದ. ಆ ಸ್ಟೈಲ್ ಅವನು ಸಿಗರೇಟ್ ಟಚಿಂಗ್ ಹೊಗೆ ಬಿಟ್ಟನಪ್ಪ ಅಂದ್ರೆ ಕೆಳಗಿಂದ ಮ್ಯಾಗ ನೀರು ಬರ್ಬೇಕು ವಿಲನ್ಗಳಿಗೆ. ಆ ರೇಂಜಿಗೆ ಬಿಲ್ಡಪ್ ಅದ, ಆ ರೇಂಜಿಗೆ ವಿಜುವಲ್ಸ್ ಅದ, ಆ ರೇಂಜಿಗೆ ಕಾಂಬಿನೇಷನ್. ಆ ಸಿಗರೇಟ, ಆ ಸ್ಟೈಲ್, ಆ ಗಡ್ಡ, ಆ ಪ್ಯಾಂಟ್, ಹಂಗೆ ಆ ಹೇರ್ ಸ್ಟೈಲ್ ನೋಡಬಾರ್ದು, ಕೇಳಬಾರ್ದು, ನೋಡಕ್ಕೆ ಸಾಲಂಗಿಲ್ಲದು. 2 ಕಣ್ಣು ಸಾಲಂಗಿಲ್ಲ, ಮಾತಾಡಿದ್ರೆ ಭಾಷೆ ಸಾಲಂಗಿಲ್ಲ, ಮಾತಾಡಿದ್ರೆ ಸಮಯ ಸಾಲಂಗಿಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿತ್ತು ಸಿನಿಮಾ. ಇನ್ನು ಟಾಕ್ಸಿಕ್ ಅಂತ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಅದು ಕೂಡ ಈಗಾಗಲೇ ವರ್ಲ್ಡ್ ವೈಡ್ ರಿಲೀಸ್ ಆಗ್ಬೇಕಂತ ವಿಚಾರ ಮಾಡಿಬಿಟ್ಟಾರ. ಎಲ್ಲ ಸಿನಿಮಾಗಳಲ್ಲೂ ಕೂಡ ಥಿಯೇಟರ್ ಬುಕ್ ಮಾಡ್ಯಾರ. ಆದ್ರೆ ಸಿನಿಮಾಕ್ಕೆ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಒಡಿವಲ್ ಮುಂದೆ ನೋಡಮ್ಮ ಅದು ಹೆಂಗೆ ಆಕೈತೋ ಗೊತ್ತಿಲ್ಲ. ಆದರೆ ಇವಾಗ ಹೊಸದು ಮತ್ತೊಂದು ಎಲ್ಲಿ ನೋಡಿದ್ರು ಪ್ರಪಂಚದೊಳಗೆ ಇಡೀ ಭಾರತ ದೇಶದೊಳಗೆ ಯಶ್ ರಾಕಿಂಗ್ ಸ್ಟಾರ್ ಹೆಸರು ಹರಿದಾಡಕಚ್ಚಿಬಿಡೈತೆ. ಈ ಸಿನಿಮಾದ ಮೂಲಕ ಬಹುದೊಡ್ಡದೊಂದು ಸಾಧನೆಯನ್ನು ಮಾಡಬಹುದಾ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತಕ್ಕಂಥದ್ದು ಬಹಳ ಜನರಲ್ಲಿ ಕುತೂಹಲಕಾರಿ ವಿಷಯ ಹೊರ ಬಂದ್ಬಿಟ್ಟೈತೆ. ಸೊ ಹಂಗಾಗಿ ಈಗ ಯಶ್ ಅವರು ದೊಡ್ಡ ಸಿನಿಮಾ ಮಾಡೋದ್ರ ಮುಖಾಂತರ ಜೊತೆಗೆ ತಮ್ಮ ಹೆಸರನ್ನು ಕೂಡ ದೊಡ್ಡ ಮಟ್ಟಿಗೆ ಹೆಸರು ಮಾಡಕ್ಕೆ ರೆಡಿ ಆಗಿಬಿಟ್ಟಾರ. ಇದು ಮಾತ್ರ ಪಕ್ಕಾ ಸತ್ಯದ ಅಂಶ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಇವ್ರ ಸ್ಟೈಲು, ಈ ರಾಮಾಯಣ ಚಿತ್ರದ ಬಗ್ಗೆ ಮಾತಾಡೋದು ಟ್ರೈಲರ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಮೂಡಿ ಬಂದದ. ಅದರ ಬಗ್ಗೆ ಚರ್ಚೆನೇ ಬೇಡ. ಆ ಸಿನಿಮಾಕ್ಕೂ ಕೂಡ ಒಳ್ಳೆಯದಾಗಲಿ. ಅದರ ಜೊತೆಗೆ ನಮ್ಮ ಕನ್ನಡ ಚಲನಚಿತ್ರದ ನಟ, ನಮ್ಮ ಕನ್ನಡದ ಪ್ರತಿಭೆ, ನಮ್ಮ ಮೈಸೂರಿನ ಹುಲಿಯಾಗಿರ್ತಕ್ಕಂಥ ರಾಜ ಹುಲಿ
ಮತ್ತು ದ ಕಿಂಗ್ ಟೈಗರ್ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಮತ್ತೊಮ್ಮೆ ಕನ್ನಡದ ಜನತಾ ಪರವಾಗಿ ಇಡೀ ಚಿತ್ರರಂಗದ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೀವಿ. ಅಭಿನಂದನೆಗಳು, ಶುಭವಾಗಲಿ. ಇಡೀ ರಾಮಾಯಣ ಚಿತ್ರದ ಮುಖಾಂತರ ರಾಕಿಂಗ್ ಸ್ಟಾರ್ ಹೆಸರು, ನಮ್ಮ ಕನ್ನಡದ ಪ್ರತಿಭೆ ಹೆಸರು ಮತ್ತೊಂದು ಮಟ್ಟಿಗೆ ಹೋಗಲಿ. ಇಡೀ ಭಾರತ ಚಿತ್ರತಂಡವು ಕೂಡ ಕನ್ನಡದೊಳಗೂ ದೊಡ್ಡ ದೊಡ್ಡ ಪಂಡಿತರದಾರ, ಕನ್ನಡದೊಳಗೂ ದೊಡ್ಡ ದೊಡ್ಡ ನಟರದಾರ. ಅವ್ರನ್ನ ಸಣ್ಣ ವಿಷಯಕ್ಕೆ ಕಾಂಪಿಟೇಷನ್ ಮಾಡಬೇಡ. ಕಾಂಪಿಟೇಟ್ ಮಾಡಂಗಿತ್ತಂದ್ರೆ ಕನ್ನಡದವ್ರ ಜೊತೆಗೆ ಕಾಂಪಿಟೇಟ್ ಮಾಡ್ಬೇಕಂತೇಳಿ ಅವ್ರ ಕೆಳಗ ಮ್ಯಾಗ ನೀರು ಬರಂಗೆ ಆ್ಯಕ್ಟಿಂಗ್ ಮಾಡಿದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಕೂಡ ಮತ್ತೊಮ್ಮೆ ಶುಭವಾಗಲಿ. ರಾಮಾಯಣ ಚಿತ್ರಕ್ಕೂ ಕೂಡ ಶುಭವಾಗಲಿ. ನಮ್ಮ ಭಾರತದ ಸಂಗೀತ ರಾಮಾಯಣ ಮತ್ತು ಮಹಾಭಾರತ ಎನ್ನುವಂತಹ ಕೃತಿಗಳಿದಾವ. ಸೊ ಅವುಗಳು ಮುಖಾಂತರ ಚಿತ್ರವನ್ನು ಮಾಡ್ರೆ ಆ ಸಿನಿಮಾ ಕೂಡ ದೊಡ್ಡ ಮನಸ್ಸಿಗೆ ಹೆಸರು ಮಾಡಲಿ ಅಂತ ಹಾರೈಸ್ತಾ ಈ ವಿಡಿಯೋ ನಿಲ್ಗೆ ಮುಗಿಸಕತ್ತೀವಿ. ಇಂತಹ ವಿಷಯಗಳನ್ನು ಮತ್ತಷ್ಟು ಬೇಕಪ್ಪ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ. ಜೈ ಹಿಂದ್, ಜೈ ಭಾರತ್, ಧನ್ಯವಾದಗಳು.